ಬಿಜೆಪಿಗೆ ತಲೆನೋವಾದ ಕುಚುಕುಗಳ ವಾಗ್ಯುದ್ಧ. ರೆಡ್ಡಿ ಮಾತು ಕೇಳಿ ದೂಷಿಸಿದ್ರು ಎಂಬ ರಾಮುಲು ಆರೋಪಕ್ಕೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕೌಂಟರ್. ಗಾಳಿ ಬಿಟ್ಟ ಬಾಣಕ್ಕೆ ರಾಮ ಪ್ರಯೋಗಿಸಿದ ಅಸ್ತ್ರ ಹೇಗಿತ್ತು? ರೆಡ್ಡಿ ಸಿಡಿಸಿದ ಹೊಸ ಬಾಂಬ್ ಯಾವುದು? ಕಾಂಗ್ರೆಸ್ ಕದ ತಟ್ಟುತ್ತಾರ ರಾಮುಲು. ಮಸಾಜ್ ಸೆಂಟರ್ಗೆ ಅವರು ಎಂಟ್ರಿ ಕೊಟ್ಟಿದ್ದೇಕೆ? ಅಲ್ಲಿ ಮಾಡ್ತಿದ್ದ ಕೆಲಸ ಏನು? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲುಗೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡ್ರು. ಇದರಿಂದ ಶ್ರೀರಾಮುಲು ಸಿಡಿದಂತು. ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೇ ವಿಚಾರವಾಗಿ ಗಾಲಿ ಜನಾರ್ದನ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ರಾಮುಲು ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ನಮ್ಮ ಪಕ್ಷದ ಎಲ್ಲಾ ನಾಯಕರು ಬಂದು ಸಂಡೂರಿನಲ್ಲಿ ಪ್ರಚಾರ ಮಾಡಿದ್ರು. ಆದ್ರೆ ರಾಮುಲು 3 ದಿನ ತಡವಾಗಿ ಪ್ರಚಾರಕ್ಕೆ ಬಂದ್ರು. ಅವರ ಜೊತೆಗೂ ನಾನು ಕೆಲಸ ಮಾಡಿದೆ, ಪ್ರಚಾರ ಮಾಡಿದೆ. ಆದ್ರೆ ಬಿಜೆಪಿ ಅಭ್ಯರ್ಥಿ ಸೋಲುವ ಪರಿಸ್ಥಿತಿ ಬಂತು. ಹಿಂಗಂತ ನಾನು ಯಾರಿಗೂ ಚಾಡಿ ಹೇಳಿಲ್ಲ ಅಂತ ಅಂದ್ರು. ಸಾಕಷ್ಟು ಬಾರಿ ರಾಮುಲು ಸಹಾಯಕ್ಕೆ ನಿಂತಿದ್ದೆ ತಪ್ಪಾಯ್ತಾ ಅಂತ ಈ ಹಿಂದೆ ಮಾಡಿದ್ದ ಸಹಾಯ ಮುಂದಿಟ್ಟು ಕುಟುಕಿದ್ರು. ಅಲ್ಲದೆ ಪಕ್ಷ ಬಿಡುವ ಮಾತನಾಡ್ತಾ ಇರುವ ರಾಮುಲುಗೆ ಕಾಂಗ್ರೆಸ್ನವರು ಗಾಳ ಹಾಕ್ತಿರ್ಬೋದು ಅಂತ ರೆಡ್ಡಿ ಬಾಂಬ್ ಸಿಡಿಸಿದ್ರು. ಡಿಕೆಶಿ ಮೂಲಕ ಕಾಂಗ್ರೆಸ್ ಸೇರೋ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲಿಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ಅದೇನು ನನಗೆ ನೇರವಾಗಿ ಬಂದು ಯಾರೂ ಹೇಳಿದ್ದಂತಲ್ಲ. ಇನ್ನು ನನ್ನ ವಿರುದ್ಧ ರಾಮುಲು ಮಾಡಿದ ಆರೋಪಗಳೆಲ್ಲವೂ ಕೂಡ ನಿರಾಧಾರ ಅಂತ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕುಣಿಯೋದಕ್ಕೆ ಕೈಲಾಗದೆ ಇರೋನು ನೆಲ ಡೊಂಕು ಅನ್ನುವಂತಾಗಿದೆ ರಾಮುಲು ಸ್ಥಿತಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಮೇಲೆ ರಾಮುಲು ಅನಾವಶ್ಯಕ ಆರೋಪ ಮಾಡಿದ್ದಾರೆ. ಶ್ರೀರಾಮುಲು ಬೇಕು ಬೇಡ ಅಂದ್ರು ನಾನು ಸಾಯೋ ತನಕ ಅವನನ್ನ ಸ್ನೇಹಿತನಾಗಿ ನೋಡ್ತೇನೆ. ಪಕ್ಷ ಬಿಡುವುದು ಅವರ ವೈಯಕ್ತಿಕ, ಹೋಗೋದಾದ್ರೆ ಅವ್ರು ಹೋಗ್ಲಿ, ಹೋದಾಗ ನನ್ನ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅಂತ ಕಿಡಿಕಾರಿದ್ರು. ಇನ್ನು ಚುನಾವಣೆ ವೇಳೆ ಮೊಳಕಾಲ್ಮೂರಿನಲ್ಲಿ ಆಕಾಂಕ್ಷಿಯಾಗಿದ್ದ ಆಗಿನ ಶಾಸಕ ತಿಪ್ಪೇಸ್ವಾಮಿ ರಾಮುಲು ಮೇಲೆ ದಾಳಿ ಮಾಡಿಸಿದ್ರು. ನಾನು ಮೊಳಕಾಲ್ಮೂರಿಗೆ ಹೋದೆ. ಆಗ ರಾಮುಲು ಪರ ಪ್ರಚಾರ ಮಾಡಿದೆ. 45,000 ಮತಗಳಿಂದ ರಾಮುಲುವನ್ನ ಗೆಲ್ಲಿಸಿದ್ದೇ ನನಗೆ ಮುಳುವಾಯಿತು ಅಂತ ಬೇಸರ ಹೊರಹಾಕಿದ್ರು. ನಿನ್ನ ಮನಸ್ಸಿಗೆ ಏನು ತೋಚುತ್ತೆ, ಏನು ಅನ್ನುತ್ತೆ, ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಆದರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಮಾಡಿದ್ದೆಲ್ಲದನ್ನು ಕೂಡ ಬೂದಿಯಲ್ಲಿ ಆಗಿಬಿಟ್ಟು ನನ್ನ ಮೇಲೆ ಆರೋಪ ಮಾಡಿ ಹೋಗೋದೇ. ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ತಿರುವು. ಜನಾರ್ದನ ರೆಡ್ಡಿ ಆರೋಪಗಳಿಗೆ ಬಳ್ಳಾರಿಯ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಶ್ರೀರಾಮುಲು ಕೌಂಟರ್ ಕೊಟ್ಟಿದ್ದಾರೆ. ಮೊನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರಿನ ಸೋಲಿಗೆ ನಾನೇ ಕಾರಣ ಅಂತ ಆರೋಪಿಸಿದ್ರು. ಇದು ನನ್ನ ಮನಸ್ಸನ್ನ ತೀರಾ ಘಾಸಿಗೊಳಿಸಿತು. ನನಗೆ ಅಪಮಾನ ಮಾಡ್ತಿದ್ದೀರಿ. 2 ಬಾರಿ ಸೋತಿದ್ದೇನೆ. ಗಾಯದ ಮೇಲೆ ಬರೆ ಎಳೆಯಬೇಡಿ ಅಂತ ಸಭೆಯಿಂದ ಎದ್ದು ಹೋಗಲು ಮುಂದಾದೆ. ಆಗ ನಮ್ಮ ನಾಯಕರು ಇದು ಶೋಭೆ ಅಲ್ಲ ಅಂತ ನನ್ನ ಸಮಾಧಾನ ಮಾಡಿದ್ರು ಅಂತ ಹೇಳಿದ್ರು. ಜನಾರ್ದನ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ನಿಷೇಧ ಹೇರಿದಾಗ ಪಾರ್ಟಿ ಬೆಳೆಸಿದ್ದು ನಾನು ಅಂತ ತಿರುಗೇಟ್ ಕೊಟ್ರು. ಇದೇ ವೇಳೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿಯನ್ನ ಮಣಿಸಲು ಹೇಗಾದ್ರೂ ಮಾಡಿ ಶ್ರೀರಾಮುಲು ಅವರನ್ನ ಪಕ್ಷಕ್ಕೆ ಕರೆದುಕೊಳ್ಳುವ ಸಂಬಂಧ ಮಾತುಕತೆ ನಡೆಸುತ್ತಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ರು. ಸತೀಶ್ಗೆ ತೊಂದರೆ ಕೊಡೋದಕ್ಕೆ ಡಿಕೆಶಿ ನನ್ನ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಸುಳ್ಳು ಸೃಷ್ಟಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅವ್ರು ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅಣ್ಣ. ಯಾವತ್ತೂ ಕೂಡ ಯಾರಿಗೆ ಬೇಕಿದ್ದಾನೆ. 137 ಗೆದ್ದಾರಣ್ಣ. ನಮ್ಗೆ ಇವತ್ತು ಸೋತಂತ ರಾಮುಲು. ಇನ್ನು ರಾಮುಲುರನ್ನ ಕಾಂಗ್ರೆಸ್ಗೆ ಕರೆತರಲು ಡಿಕೆ ಶಿವಕುಮಾರ್ ಪ್ರಯತ್ನಿಸುತ್ತಿದ್ದಾರೆ ಎಂಬ ಜನಾರ್ದನ ರೆಡ್ಡಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ರೆಡ್ಡಿ ಹೇಳ್ತಿರೋದೆಲ್ಲ ಸುಳ್ಳು, ನನ್ನನ್ನ ಯಾರೂ ಸಂಪರ್ಕ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಮುಲು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿ ಬರುವುದಾದ್ರೆ ಸ್ವಾಗತವಿದೆ. ನಮ್ಮ ಸಮಾಜದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಜೊತೆಗೆ ರಾಮುಲು ಒಬ್ಬ ಪವರ್ಫುಲ್ ನಾಯಕ ಅಂದ್ರು. ರೆಡ್ಡಿ ಮತ್ತು ರಾಮುಲು ನಡುವೆ ವೈಮನಸ್ಸು ಉಂಟಾಗಿದೆ. ಬಿಜೆಪಿಯಲ್ಲಿ ಅಸಮಾಧಾನವೆಂದು ಕಾಂಗ್ರೆಸ್ಗೆ ಬರುವುದಾದ್ರೆ ಸ್ವಾಗತಿಸ್ತೀನಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದರೂ ತುಳಿಯಲು ಸಾಧ್ಯವಿಲ್ಲ. ರಾಮುಲು ಲೋಕಸಭಾ ಚುನಾವಣೆ ವೇಳೆಯೇ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಮಾತಿತ್ತು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ರಾಮುಲು ಇಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಕೂಡ ಒಬ್ಬ ಪ್ರಭಾವಿ ನಾಯಕ, ನಾಟ್ ಓನ್ಲಿ ಫಾರ್ ಎಸ್ಟಿ ಕಮ್ಯುನಿಟಿ. ಅವರು ಎಲ್ಲಾ ಸಮುದಾಯದವರು ಕೂಡ ಅವರನ್ನ ವಿಶ್ವಾಸದಿಂದ ಕಾಣ್ತಾ ಇದ್ದದಂತದ್ದು ನಾನು ನೋಡಿದ್ದೀನಿ. ಈಗ ಅವ್ರೇನಾದ್ರು ಬಿಜೆಪಿ ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವ್ರೇನಾದ್ರು ಹೊರ ಬಂದ್ರೆ ಕಾಂಗ್ರೆಸ್ಗೆ ನಾನು ಅವರನ್ನ ಸ್ವಾಗತ ಮಾಡ್ತೇನೆ. ಅನೈತಿಕ ಚಟುವಟಿಕೆ ನಡೀತಾ ಇದ್ದ ಮಸಾಜ್ ಸೆಂಟರ್ಗೆ ರಾಮಸೇನಾ ಕರ್ನಾಟಕದ 10ಕ್ಕೂ ಹೆಚ್ಚು ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಮಂಗಳೂರಿನ ಬಿಜಾಯ್ ಕೆಎಸ್ಆರ್ಟಿಸಿ ಬಳಿಯ ಕಲರ್ಸ್ ಯುನಿಸೆಕ್ಸ್ ಸಲೂನ್ ಮೇಲೆ ದಾಳಿ ಮಾಡಿ ಓರ್ವ ಪುರುಷನಿಗೆ ಹಲ್ಲೆ ಮಾಡಿದ್ದಾರೆ. ರೇಡ್ ವೇಳೆ 4 ಯುವತಿಯರು, ಓರ್ವ ಪುರುಷ ಪಾರ್ಲರ್ನಲ್ಲಿದ್ದ. ಪ್ರಸಾದ್ ಅತ್ತಾವರ ನೇತೃತ್ವದ ತಂಡ ದಾಳಿ ಮಾಡಿ ಮಸಾಜ್ ಸೆಂಟರ್ನಲ್ಲಿದ್ದ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ದಾರೆ. ಮಂಗಳೂರು ನಗರದಾದ್ಯಂತ ಇರುವ ಮಸಾಜ್ ಸೆಂಟರ್ಗಳ ಮುಚ್ಚುವಂತೆ ರಾಮಸೇನಾ ಆಗ್ರಹ ಮಾಡಿದೆ. ಇನ್ನು ಸ್ಥಳಕ್ಕೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ಸಿದ್ಧಾರ್ಥ ಗೋಯಲ್ ಭೇಟಿ
ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಯಾರೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಬಾರದು. ಯಾವ ಉದ್ದೇಶಕ್ಕೆ ದಾಳಿ ಆಗಿದೆ ಅಂತ ಗೊತ್ತಿಲ್ಲ, ಆದ್ರೆ ದಾಳಿ ಮಾಡಿದವರನ್ನ ತಕ್ಷಣವೇ ಬಂಧಿಸಲು ಸೂಚನೆ ನೀಡಲಾಗಿದೆ ಅಂದ್ರು. ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದ್ರೆ ಇಂಥದ್ದೆಲ್ಲ ನಡಿಬಾರ್ದು. ಅವ್ರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅವ್ರವರು ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದ್ ವೇಳೆ ಅವರು ಯಾರು ಅಂತ ಹೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ. ದರ್ಶನ್ಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಟ್ಟ 3 ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಸಕ್ಷಮ ಪ್ರಾಧಿಕಾರದಿಂದ ಜೈಲು ಅಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದ ಆರೋಪ ಕೇಳಿಬಂದಿತ್ತು. ಬಳಿಕ ಸಿಸಿಬಿ ಟೀಮ್ ದಾಳಿ ನಡೆಸಿದ್ರು. ಈ ಸಂಬಂಧ ಪ್ರತ್ಯೇಕವಾಗಿ 3 ಪ್ರಕರಣ ದಾಖಲಾಗಿದ್ವು. ಇನ್ನು ಅಧಿಕಾರಿಗಳ ವಿರುದ್ಧದ ಕೇಸನ್ನ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ತನಿಖೆ ನಡೆಸಿದ್ರು. ಇನ್ವೆಸ್ಟಿಗೇಷನ್ ಅಲ್ಲಿ 3 ಹಿರಿಯ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾಗಿದೆ. ಇದರಿಂದಾಗಿ ಸಹಾಯಕ ಜೈಲು ಅಧೀಕ್ಷಕರಾದ ಕರ್ಣ ಬಿ ಕ್ಷತ್ರಿ, ರಾಯಮನೆ ಮತ್ತು ಜೈಲು ವಾರ್ಡನ್ ಸುದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಸ್ತು ಎನ್ನಲಾಗಿದೆ. ಅಕ್ರಮ ಗಮನದಲ್ಲಿದ್ರೂ ಕೂಡ ಹಣ ಪಡೆದು ಅಧಿಕಾರಿಗಳು ಸುಮ್ಮನಿದ್ರು ಎಂಬ ಮಾಹಿತಿ ರಿವೀಲ್ ಆಗಿದೆ. ಮತ್ತೊಬ್ಬ ಮುಜೀಬ್ ಎಂಬ ಶಿಕ್ಷಾ ಕೈದಿ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಿರುವುದು ತನಿಖೆಯಲ್ಲಿ ಬಹಿರಂಗ. ಜೈಲಿನ ಒಳಗೆ ಹಣ, ಮೊಬೈಲ್, ಊಟ ಸೇರಿ ನಿಷೇಧಿತ ವಸ್ತುಗಳು ಸಪ್ಲೈಗೆ ಸಹಕಾರ ನೀಡುತ್ತಿದ್ದ ವಿಚಾರ ಔಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಮೂಡಾದಿಂದ ಪಡೆದಿದ್ದ 14 ಸೈಟ್ಗಳ ಬಗ್ಗೆ ಲೋಕಾಯುಕ್ತ ತನಿಖೆ ಅಂತಿಮ ಹಂತಕ್ಕೆ ಬಂದಿದೆ. ನಿನ್ನೆ ಇಡೀ ದಿನ ಮೂಡಾದಲ್ಲಿ ಇದ್ದ ಲೋಕಾಯುಕ್ತ ಟೀಮ್ ಕೆಲ ಆಡಿಯೋ ಹಾಗೂ ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಪ್ರಕರಣದ ವರದಿಯನ್ನು ನ್ಯಾಯಾಲಯಕ್ಕೆ ನೀಡಲು ಲೋಕಾಯುಕ್ತಕ್ಕೆ ಜನವರಿ 27 ಡೆಡ್ಲೈನ್ ಆಗಿದೆ. ಹೀಗಾಗಿ ಕೊನೆ ಹಂತದ ವಿಚಾರಣೆ ನಡೆಸುತ್ತಿರುವ ಲೋಕಾಯುಕ್ತ ಪೊಲೀಸರು 50-50 ಅನುಪಾತಕ್ಕೆ ಮೂಡಾ ಸದಸ್ಯರ ಅಭಿಪ್ರಾಯ ಏನಾಗಿತ್ತು ಎನ್ನುವ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಮೂಡಾ ಕಚೇರಿಗೆ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ನೇತೃತ್ವದ ತಂಡ ಭೇಟಿ ನೀಡಿ 50-50 ಅನುಪಾತದ ಬಗ್ಗೆ ಚರ್ಚೆಯಾದ ಸಭೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. 20-11-2020 ನಡೆದ ಸಭೆ ನಡಾವಳಿ ಪರಿಶೀಲಿಸಿ ಅಂದಿನ ಸಭಾ ನಡಾವಳಿ ಧ್ವನಿ ಸುರುಳಿ ಕೇಳಿಸಿಕೊಂಡು ಅದರ ಮಾಹಿತಿ ಸಂಗ್ರಹಿಸಿದ್ದಾರೆ. ಮಾಜಿ ಆಯುಕ್ತ ನಟೇಶ್ ಹಾಗೂ ಮಾಜಿ ಅಧ್ಯಕ್ಷ ಎಚ್ವಿಎ ರಾಜೀವ್ ಇದ್ದ ಅವಧಿಯ ಸಭೆ ಆಡಿಯೋ ಇದಾಗಿದ್ದು, ಅಂದಿನ ಸಭೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ತನ್ವೀರ್ ಸೇಠ್, ಜಿಟಿ ದೇವೇಗೌಡ, ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ, ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬ್ಬೇಗೌಡ ಸೇರಿ ಹಲವು ಪ್ರಮುಖರು ಭಾಗಿಯಾಗಿದ್ದರು. ಇದರ ಮಾಹಿತಿಯನ್ನು ಲೋಕಾಯುಕ್ತ ಟೀಮ್ ಸಂಗ್ರಹಿಸಿದೆ. ಮೂಡಾ ಹಗರಣ ಪ್ರಕರಣದಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಈ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನನಗೆ ಆ ವರದಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಕ್ಲೀನ್ ಚಿಟ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಉತ್ತರಿಸಿದ್ರು. ಇತ್ತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಈ ಬಗ್ಗೆ ನನಗೆ ಗೊತ್ತಿಲ್ಲ, ವರದಿಯನ್ನು ನಾನು ನೋಡಿಲ್ಲ, ನೋಡದೇ ಇರುವ ವರದಿ ಬಗ್ಗೆ ನಾನು ಮಾತಾಡೋದು ಇಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವರದಿ ನಾನು ನೋಡಿಲ್ಲ, ಸೊ ನಾನೇನು ಹೇಳಕ್ ಬರಲ್ಲ. ಯಾಕೆಂದ್ರೆ ನಾನು ನೋಡಿಲ್ದೇ ಇರೋದನ್ನ ಹೆಂಗೆ ಹೇಳೋದು? ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಅವರೆಲ್ಲ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರು. ಅವರು ಅದಕ್ಕೆ ಅವ್ರು ಯಾಕೆ ರಿಸ್ಕ್ ತಗೋತಾರೆ? ಡೌಟೇ ಇಟ್ಕೊಂಬೇಡಿ, ಅವರು ಬಿ ರಿಪೋರ್ಟ್ ಕೊಟ್ಟೆ ಕೊಡ್ತಾರೆ. ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಇತ್ತ ಕೊಡಗು ಜಿಲ್ಲೆಯಲ್ಲಿ ಮೈಕ್ರೋ ಫಿನಾನ್ಸರ್ ಕಾಟಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಸಾಲಗಾರರು ಯಾವಾಗ ಬರ್ತಾರೆ ಅಂತ ಕಾಡಿನತ್ತ ಮಹಿಳೆಯರು ಹೆಜ್ಜೆ ಹಾಕ್ತಿದ್ದಾರೆ. ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿಯ ಮೀನುಕೊಲ್ಲಿ ಹಾಡಿಯಲ್ಲಿ ಮಹಿಳೆಯರು ಮರವೇರಿ ಕುಳಿತಿದ್ದಾರೆ. ಫಿನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಕೇರಳ ರಾಜ್ಯದ ಕಡೆ ವಲಸೆ ಹೋಗಿವೆ. ಇನ್ನು ಕೆಲವರು ಹಾಡಿಯಲ್ಲೇ ಇದ್ರೂ ದಟ್ಟ ಅರಣ್ಯದ ಮರವೇರಿ ಕುಳಿತು ಸಂಜೆಯಾಗುತ್ತಲೇ ಮನೆಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮರವೇರಿದ ಮಹಿಳೆಯರಿಗೆ ಪಬ್ಲಿಕ್ ಟಿವಿ ಧೈರ್ಯ ತುಂಬಿದೆ. ಇತ್ತ ಗದಗ ಜಿಲ್ಲೆಯಲ್ಲೂ ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ಬಡ ಕುಟುಂಬವೊಂದು ಬೇಸತ್ತು ಹೋಗಿದೆ. ಅಬ್ದುಲ್ ರೆಹಮಾನ್ ಎಂಬ ವ್ಯಕ್ತಿ ಆಟೋ ಮತ್ತು ವ್ಯಾಪಾರ ವಹಿವಾಟಿಗೆ ಸಾಲ ಪಡೆದಿದ್ರು. ಸಿಬ್ಬಂದಿ ಕಿರುಕುಳಕ್ಕೆ ಬೇಸತ್ತು ತಿಂಗಳ ಹಿಂದೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ರು ಎನ್ನಲಾಗಿದೆ. ಜಿಲ್ಲೆಯ ಜೋಡು ಮಾರುತೇಶ್ವರ ದೇವಸ್ಥಾನದ ಬಳಿ ಇರುವ ಕುಟುಂಬ ಕಂಗಾಲಾಗಿದೆ. ಗಾಡಿ ಬಂದ್ರು ನಮಗೆ ಭಯ, ಇವರೆಲ್ಲಿ ಬಂದ್ಬಿಡ್ತಾರೋ, ನಮಗೆ ಮನೆಗೆ ಎಷ್ಟೊತ್ತಿಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕಾ ಬೇಡವಾ ಅಂತ ಒಂಥರ ಭಯ ಮನಸ್ಸಲ್ಲೇ. ಇವ್ರೇನ್ ಮಾಡ್ತಾರೋ. ನೀವು ತಾಳಿನರ್ ಮಾರ್ರಿ, ಬಂಗಾರ ಮಾರ್ರಿ, ಮನೆಯನ್ ಸಾಮಾನು ಮಾರ್ರಿ, ನಮ್ಗೆ ರೊಕ್ಕ ಕೊಡ್ರಿ, ನಮ್ಗೆ ಅದೇ ಎಲ್ಲ ಹೇಳಕೊಬಿಡ್ರಿ. ತಗೊಳ್ಳೋ ಮುಂದೆ ಎಷ್ಟು ಚಂದಂಗೆ ನಕ್ಕೊಂತ ಹೋದ್ರು ನೀವು. ಈಗ ನಮ್ಗೆ ಇದು ಮಾಡಾಯ್ತಾರೆ, ನಮ್ಗೆ ಅಡ್ಡಾಡ್ಸಾಯ್ತಾರೆ, ಹುಚ್ಚಿನ ಅಡ್ಡಾಡ್ದಂಗೆ ಅಡ್ಡಾಡ್ಬೇಕಂತ ನಾವು ಅಂತೇಳಿ ಬೀದಿ ನನ್ನ ಹೆಂಡ್ರು ಮಕ್ಕಳು ಎಲ್ಲರಿಗೂ ಅಡ್ಡಾಡ್ಸಾಕತ್ತಾರೆ.
ಮೈಕ್ರೋ ಫೈನಾನ್ಸ್ ಕಿರುಕುಳ ಕುರಿತು ಕಣ್ಣು ಬಿಡಿ ಸರ್ಕಾರ ಎಂದು ಪಬ್ಲಿಕ್ ಟಿವಿ ಅಭಿಯಾನ ಮಾಡಿತ್ತು. ಈ ಬಗ್ಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಜನರ ಶೋಷಣೆಯನ್ನ ಸರ್ಕಾರ ಸಹಿಸುವುದಿಲ್ಲ. ಮೀಟರ್ ಬಡ್ಡಿ, ಮೈಕ್ರೋ ಫೈನಾನ್ಸ್ ಶೋಷಣೆ ಮಾಡುವಂತಹವರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕಲಿದೆ. ಅದಕ್ಕೆ ಬೇಕಾದ ಕಾನೂನು ಬಳಕೆ ಪೊಲೀಸ್ ಇಲಾಖೆ ಮಾಡಲಿದೆ. ಹೆಚ್ಚಿನ ಬಡ್ಡಿ ಹಾಕಿದ್ರೆ ಅವರ ಬಗ್ಗೆ ದೂರು ಕೊಡಲು ಜನ ಹಿಂದೇಟು ಹಾಕಬೇಡಿ. ಮೈಕ್ರೋ ಫೈನಾನ್ಸ್ ಕಾರ್ಪೊರೇಷನ್ ಹಾಗೂ ಕೆಲ ಹೊರಗಿನ ವ್ಯಕ್ತಿಗಳು ಇಲ್ಲಿಗೆ ಬಂದು ಹೂಡಿಕೆ ಮಾಡಿ ಈ ರೀತಿ ಮಾಡ್ತಿದ್ದಾರೆ. ಇಂಥದಕ್ಕೆ ಕಡಿವಾಣ ಹಾಕಲು ವಿಶೇಷ ಕಾನೂನು ತರಲು ಸರ್ಕಾರ ಚಿಂತನೆ ನಡೆಸಿದೆ. ಸಣ್ಣ ಸಣ್ಣ ಹೂಡಿಕೆದಾರರಿಗೆ ಮೋಸ ಆಗಬಾರದು. ಆ ಬಗ್ಗೆ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತಿಳಿಸಿದರು. ಇದೇ ವಿಚಾರವಾಗಿ ಚೈತನ್ಯ ಮೈಕ್ರೋ ಫೈನಾನ್ಸ್ ಆನಂದ್ ಮಾತನಾಡಿದರು. ರಾಜ್ಯದಲ್ಲಿ 20 ವರ್ಷದಿಂದ ಈ ಕಂಪನಿಗಳು ಇವೆ. 60 ಲಕ್ಷ ಗ್ರಾಹಕರು ಇದ್ದಾರೆ. ಇನ್ನು ಆರ್ಬಿಐ ನಿರ್ದೇಶನದಂತೆ ಮೈಕ್ರೋ ಫೈನಾನ್ಸ್ ನಡೀತಾ ಇದೆ ಎಂದರು. ಮೀಟರ್ ಬಡ್ಡಿ ಹಾಗೂ ಜನರನ್ನ ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುವಂಥವ್ರು ಏನದಾರ ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ. ನ್ಯಾಯದ ಬಡ್ಡಿ ಹಾಕ್ಯಾರ ನೋಡ್ರಿ ಅಂತನೋರಿದ್ರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಯಾವ ಕಾರಣಕ್ಕೂ ಹಿಂದೆ ನೋಡಬಾರ್ದು. ಅರಣ್ಯ ಪ್ರದೇಶದಲ್ಲಿ ಕಾಂತಾರ 2 ಚಿತ್ರತಂಡ ಮರಗಳನ್ನ ಕಡಿದಿದೆ ಎಂಬ ಆರೋಪಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆರೋಪಕ್ಕೆ ಸಂಬಂಧಿಸಿದಂತೆ ಸಕಲೇಶಪುರ ಎಸಿಎಫ್ ಹಾಗೂ ಯಸಳೂರು ಆರ್ಎಫ್ಒ ಚಿತ್ರೀಕರಣದ ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡಿದೆ. ಚಿತ್ರೀಕರಣದ ವೇಳೆ ಯಾವುದೇ ನಿಯಮ ಉಲ್ಲಂಘನೆ ಆಗಿಲ್ಲ, ಯಾವುದೇ ಸ್ಫೋಟ ಮಾಡಿಲ್ಲ, ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ಕಡಿದಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಚಿತ್ರೀಕರಣದ ವೇಳೆ ಸ್ಫೋಟ ಮಾಡಲಾಗಿದೆ, ಮರ ಕಡಿಯಲಾಗಿದೆ ಎಂದು ಕೆಲ ಸ್ಥಳೀಯರು ಆರೋಪಿಸಿದ್ರು. ಈ ಹಿನ್ನೆಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದ್ರು. ಮರದ ಬಣ್ಣ ಬಳಿದ ಕೃತಕ ಮರಗಳನ್ನ ಚಿತ್ರೀಕರಣಕ್ಕೆ ಬಳಕೆ ಮಾಡಲಾಗಿದೆ. ಚಿತ್ರೀಕರಣದಿಂದ ಅರಣ್ಯ ಹಾಗೂ ಮರಗಳಿಗೆ ಯಾವುದೇ ಹಾನಿ ಆಗಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ತುಮಕೂರು ಹಾಲು ಒಕ್ಕೂಟ ಅಧ್ಯಕ್ಷರಾಗಿ ಕಾಂಗ್ರೆಸ್ ಶಾಸಕ ವೆಂಕಟೇಶ್ಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಈ ಮೂಲಕ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿಗೆ ತುಮುಲ್ ಅಧ್ಯಕ್ಷಗಿರಿ ಕೈತಪ್ಪಿದೆ. ಈ ಬಗ್ಗೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಲೇವಡಿ ಮಾಡಿದ್ದಾರೆ. ಶಾಸಕ ವಾಸುನನ್ನ ಕಾಂಗ್ರೆಸ್ನವರು ರಾತ್ರಿ ಕಂಡ ಹಳ್ಳಕ್ಕೆ ಹಗಲು ತಳ್ಳಿದ್ದಾರೆ. ಜೆಡಿಎಸ್ ತೊರೆದ ವಾಸು ಅಭಿವೃದ್ಧಿ ಮಂತ್ರ ಜಪಿಸಿ ಕಾಂಗ್ರೆಸ್ಗೆ ಸೇರಿದ್ರು. ಆದರೆ ಅಭಿವೃದ್ಧಿ ವಿಷಯದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ತಂದು ಕ್ಷೇತ್ರದಲ್ಲಿ ಅವರನ್ನು 50% ಸಾಯಿಸಿದ್ರು ಎಂದು ವ್ಯಂಗ್ಯವಾಡಿದ್ರು. 5 ಬಾರಿ ಶಾಸಕರಾಗಿರೋ ವಾಸು ಕೇಳಿದ್ದೊಂದೇ, ತನ್ನ ಪತ್ನಿಯನ್ನ ತುಮುಲ್ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ ಪರಮೇಶ್ವರ್ ಎಂಟ್ರಿ ಕೊಟ್ಟು ಪಾವಗಡ ಶಾಸಕ ವೆಂಕಟೇಶ್ನನ್ನು ಎತ್ತಿಕಟ್ಟಿ ತುಮುಲ್ ಅಧ್ಯಕ್ಷ ಪಟ್ಟಕ್ಕೇರಿಸಿದ್ರು. ಇದು ಕಾಂಗ್ರೆಸ್ನ ಕೀಳು ಮಟ್ಟದ ರಾಜಕಾರಣ. ಇನ್ಮೇಲಾದ್ರೂ ಕಾಂಗ್ರೆಸ್ ಸೇರುವವರು ಎಚ್ಚರಿಕೆ ಹೆಜ್ಜೆ ಇಡೋದು ಒಳ್ಳೇದು ಅಂತ ಕಿಚಾಯಿಸಿದ್ದಾರೆ. ನಮಗೆ ಬೇಜಾರಿರ್ತಕ್ಕಂಥದ್ದು ಒಂದೇ ಒಂದು, ವೆಂಕಟೇಶ್ವರ ಮಾಡಿದ್ರಾಗೆ ನನಗೆ ಸಮಾಧಾನ ಇದೆ, ಸಂತೋಷನೂ ಇದೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಅಟ್ಲೀಸ್ಟ್ ನಾವು MLAಗಳು ಇದೀವಿ ಅಂತ ಗುರುತಿಸ್ತಿಲ್ವಲ್ಲ ಅನ್ನೋದು ಒಂದೇ ಎಲ್ಲಾ ಶಾಸಕರಿಗೂ ಬೇಜಾರೈತಿ. ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಮಾಡಿದಾರನ್ನ ನಮ್ಗೇನ್ ಗೊತ್ತಿರುತ್ತೆ.